ನಮಸ್ಕಾರ ನಮಸ್ಕಾರ ನಮಸ್ಕಾರ. ಟ್ರೂ ಲೈಫ್ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ ನಡೆಸುತ್ತಿರುವ ಈ ಟ್ರೂ ಲೈಫ್ ನ್ಯೂಸನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಗೆ ಇಷ್ಟವಾದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ನೋಂದಣಿ ಮಾಡಿ. ಸರ್ಕಾರದ ಮೇಲೆ ಒತ್ತಡವನ್ನೇ ಏರಿ ಬದಲಾವಣೆ ಪರ್ವ ಕರ್ನಾಟಕದಲ್ಲಿ ಬೇಕಾಗಿದೆ. ಕ್ರೈಮ್ ಮುಕ್ತ, ರೇಪ್ ಮುಕ್ತ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕಕ್ಕಾಗಿ ನಮ್ಮ ಒಂದು ಪ್ರಯತ್ನ ಅಂತ ಹೇಳುತ್ತೆ. ಅದಕ್ಕೆ ನಿಮ್ಮ ಸಹಕಾರ ತುಂಬಾ ಇಂಪಾರ್ಟೆಂಟು. ನಿಮ್ಮ ಕಮೆಂಟ್ನಿಂದ, ನಿಮ್ಮ ಶೇರಿಂಗಿಂದ ನಿಮ್ಮ ಸರ್ಕಾರದ ಮೇಲೆ ಒತ್ತಡವನ್ನು ಹೇಳಲಾಗುತ್ತೆ. ಈಗ ನೋಡಿ, ಮತ್ತೊಂದು ಅಮಾಯಕನ ಹೆಣವನ್ನ ಬೆಳೆಸಿದ ಕರ್ನಾಟಕ ಪೊಲೀಸ್, ಅದರಲ್ಲೂ ಬೆಂಗಳೂರು ಪೊಲೀಸ್, ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಪೊಲೀಸ್, ನನ್ ಅದರ್ ದ್ಯಾನ್ ಹೊಸಕೋಟೆ ಪೊಲೀಸರು ಯಾರೊಬ್ಬ ವ್ಯಕ್ತಿಯನ್ನ ಕರ್ಕೊಂಬಂದು ಎನ್ಕ್ವೈರಿ ಅನ್ನೋ ಹೆಸರಲ್ಲಿ ಹಿಂಸಾಚಾರ ಮಾಡಿ ಅವನಿಗೆ ಕಾರದ ಪುಡಿಯನ್ನ ಹಾಕಿ, ನೋಡ್ರಿ, ಕಳ್ಳತನ ಮಾಡೋ ಈ ಪೋಲಿಗಳಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ದರೋಡೆ ಮಾಡ್ತಾರೆ, ಕಳ್ಳತನ ಮಾಡ್ತಾರೆ, ATM ದರೋಡೆ ಮಾಡ್ತಾರೆ. ಆ DJ ಹಳ್ಳಿಯವನು ಲಾಡಿ ಬೀಸ್ತಾನೆ, ಅಲ್ಲೊಬ್ಬ ಪ್ರಕಾಶ ಮಂಚಕ್ಕೆ ಕರೀತಾನೆ, ಚಿನ್ನ ದರೋಡೆ ಮಾಡ್ತಾರೆ. ಇಂಥ ಕೆಲಸ ಮಾಡದಂತೆಲ್ಲ ಎಲ್ಲಾ ಕೆಲಸಗಳನ್ನ ರೆಕಾರ್ಡ್ ಬ್ರೇಕ್ ಮಾಡಿ ಗಿನ್ನಿಸ್ ದಾಖಲೆ ಮಾಡಿರುವಂತ ಈ ಒಂದು ಕರ್ನಾಟಕ ಪೊಲೀಸ್ ಅವರು ಬಡವರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬಡವರ ಮನೆಗೆ ಕೋಗಿಲಲ್ಲಿ JCB ನುಗ್ಗುತ್ತೆ. ಧರ್ಮಸ್ಥಳದ ನೊಂದವರ ಕೂಗಿಗೆ ಬರೆ ಹಾಕಲಾಗತ್ತೆ. ಅವ್ರ ಮೇಲೇನೆ FIR ಮಾಡಿ ಅವ್ರನ್ನೇ ಜೈಲು ಕಳಿಸುವಂತ ಕೆಲಸ ಮಾಡ್ತಾರೆ. ಕಬ್ಬು ಬೆಳೆಗಾರನ ತಗೊಂಡ್ಬಂದು ಬಿದಿ ನಿಲ್ಲಿಸ್ತಾರೆ. ಹುಬ್ಳಿ ಧಾರವಾಡದಲ್ಲಿ ಹುಡುಗರು ಸರ್ಕಾರಿ ಕೆಲಸವನ್ನ ನೋಂದಣಿ ಮಾಡಿ ಅಂತಂದ್ರೆ, ಫಿಲ್ ಮಾಡಿ ಅಂತಂದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಕೋಗಿಲಲ್ಲಿ ಬಡವರ ಶೆಡ್ಗಳಿಗೆ JCBಗಳು ನುಗ್ಗುತ್ತೆ. ಆ ಕೋಗಿಲನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಂತ ರಾಜಕಾರಣಿಗಳು ಇವತ್ತು ತಲೆ ತೆಗೆಸುವಂತ ಕೆಲಸ ಮಾಡ್ತಾರೆ. ಇನ್ಫೋಸಿಸ್ ಜಮೀನು ಅಕ್ರಮವಾಗಿ ಮಾರಾಟ ಆಗತ್ತೆ. ಅದನ್ನ ನೋಂದಣಿ ಮಾಡಿದಂತ ಸಬ್ ರಿಜಿಸ್ಟ್ರು ಐ ಥಿಂಕ್ ಸಸ್ಪೆಂಡ್ ಆಗ್ತಾನೆ. ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸರ ಕಿರುಕುಳ, ಪೊಲೀಸರ ಟಾರ್ಚರ್ ನೋಡಿ. ಬಳ್ಳಾರಿನಲ್ಲಿ 2 ಕಡೆ ಗುಂಡಾದ್ರೂ ಸಹ, ಪೊಲೀಸರು ಗುಂಡಾಗಿ ಒಬ್ಬ ಸತ್ರು ಸಹ ಯಾವುದೇ ರೀತಿಯ ಕ್ರಮವನ್ನ 3-4 ದಿವಸಗಳಿಗೆ ಮಾಡದಂತ ಈ ಕಾಂಗ್ರೆಸ್ ಸರ್ಕಾರ, ಈ ಪೊಲೀಸ್ ಇಲಾಖೆಯವರು ಈಗ ಒಬ್ಬ ವ್ಯಕ್ತಿಯನ್ನ ಎನ್ಕ್ವೈರಿ ಮಾಡೋ ಹೆಸರಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಕೊನೆಯಲ್ಲಿ ಒಂದು ಕಾಲ್ ಹೋಗಿತ್ತು ಅಂತೇಳಿ ಆ ವ್ಯಕ್ತಿಯನ್ನ ಕರ್ಕೊಂಬಂದು ರಾತ್ರೋರಾತ್ರಿ ಎಲ್ಲಂದ್ರೆ ಅಲ್ಲಿ ಎತ್ತಾಕೊಂಬಂದು 2 ಹೆಣ್ಣು ಮಕ್ಕಳು ಮತ್ತೆ ಒಬ್ಬ ಬಿಪಿ ಶುಗರ್ ಇರುವಂತ ಒಬ್ಬ ಐ ಥಿಂಕ್ ಒಬ್ಬ ಪೇಷಂಟ್ ವ್ಯಕ್ತಿಯ ಗಂಡನನ್ನ ಟಾರ್ಚರ್ ಮಾಡಿ ಆತ ಮನೆಗೆ ಬಂದು ಪೊಲೀಸರ ಹೆಸರನ್ನ ಹೇಳಿ ನೇಣಾಕೊಂಡು ಸತ್ತೋಗಿದ್ದಾನೆ ಅಂತ. ಮತ್ತೆ ಫ್ಯಾಮಿಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಎಲ್ಲಿವರೆಗೂ ಕ್ರಮ ಜರುಗಿಸಲು ಅಲ್ಲಿವರೆಗೂ ನಾವು ಈ ಹಣವನ್ನು ಎತ್ತೋದಿಲ್ಲ ಅಂತೇಳಿ ಪಟ್ಟಕ್ಕೆ ಹಿಡಿದಿರುವಂತ ಹೊಸಕೋಟೆ ನಿವಾಸಿಗಳು, ಆ ಹೆಣ್ಣು ಮಕ್ಕಳ ಆಕ್ರಂದನ, ಈ ಪೊಲೀಸರ ಈ ಒಂದು ಟಾರ್ಚರ್, ಈ ಪೊಲೀಸರು ವಿವೇಕನಗರದಲ್ಲಿ ಒಬ್ಬ ವ್ಯಕ್ತಿ, ದರ್ಶನ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಪೊಲೀಸ್ ಕಸ್ಟಡಿನಲ್ಲಿ ವಿತೌಟ್ FIR, ವಿತೌಟ್ ದಾಖಲೆ ಕ್ರಿಯೇಟ್ ಏನೂ ಇಲ್ಲದೇನೆ ಅವನನ್ನ ಕಸ್ಟಡಿನಲ್ಲಿ ಸಾಯಿಸಾಕಿ, ಅವನನ್ನ ಟಾರ್ಚರ್ ಮಾಡಿ ಸಾಯಿಸಾಕಿದ್ರು. ಈಗ ಮತ್ತೊಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಹೊಸಕೋಟೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಎನ್ಕ್ವೈರಿ ಅನ್ನೋ ಹೆಸರಲ್ಲಿ ಅವನನ್ನ ಎತ್ತಾಕೊಂಬಂದು ಅವ್ರ ಮನೆಯವರು ಹೇಳೋ ಪ್ರಕಾರ ಕಾರದ ಪುಡಿಯನ್ನ ಯಾವ ಮಟ್ಟಕ್ಕೆ ಅಂದ್ರೆ ಅಂದು ಬ್ರಿಟಿಷರು, ಇಂದು ಬ್ರಿಟಿಷರ ವೇಷದಲ್ಲಿರುವ ಈ ಭ್ರಷ್ಟ ಪೊಲೀಸರು, ಆ ಇಲಾಖೆ, ಮೋಸ್ಟ್ ಆಫ್ ದೆಮ್ ಬರೀ ಥ್ರೆಟ್ನಿಂಗು. ಅವ್ರಿಗೆ ಇನ್ನೇನು ಬಳ್ಳಾರಿನಲ್ಲಿ ನಿಮ್ಮ ದಮ್ಮು ತಾಕತ್ ನೋಡ್ಸಕ್ಕಾಗಿಲ್ಲ. ಆ SP ಯನ್ನ ಸಸ್ಪೆಂಡ್ ಮಾಡಿ ಆ SP ಆತ್ಮಹತ್ಯೆ ಮಾಡ್ಕೊಳಕ್ ಹೋದ. ಎಲ್ಲಿ ಹೋದ್ರು ಇವರು ಬರೀ ವಿಕ್ಟಿಮೈಸೇಷನ್ ಮಾಡೋದು. ಯಾರು ನ್ಯಾಯ ಕೇಳ್ತಾರೆ, ಯಾರು ಧ್ವನಿ ಹೇಳ್ತಾರೆ, ಯಾರು ಬಡವರು ಇರ್ತಾರೆ ಅಂತವ್ರ ಮೇಲೆ ತಮ್ಮ ದರ್ಪಗಳನ್ನ ತೋರಿಸುವಂತ ಈ ಪೊಲೀಸ್ ಇಲಾಖೆ ನಮ್ಮಂತವ್ರು ವಿಡಿಯೋ ಮಾಡಾಕಿದ್ರೆ ವಿಡಿಯೋಗಳಿಗೆ ಒಂದೊಂದು FIR ಗಳನ್ನ ಮಾಡಿ ಅಲ್ಲಿ ಧರ್ಮಸ್ಥಳದಲ್ಲಿ ಯಾರು ಪ್ರಶ್ನೆ ಮಾಡ್ತಾರೋ ಅವರನ್ನ ಗಡೀಪಾರು ಮಾಡಿ, ರೌಡಿ ಶೀಟರ್ಗಳನ್ನ ಮಾಡಿ, ಇದು ಕಾಂಗ್ರೆಸ್ಸಿನ ಆಡಳಿತನ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಈ ಗೋಳುಗಳು ನಿಮ್ಗೆ ತಟ್ಟದಿಲ್ವಾ? 2028ಕ್ಕೆ ಈ ಅಕ್ರಮ ಮಾಡಿರುವಂತ ಎಲ್ಲಾ MLAಗಳು ಸೋಲ್ತಾರೆ. ಇದನ್ನ ನಾನು ಕರ್ನಾಟಕದ CM ಅನ್ನ ನಾನು ಹೊಣೆಗಾರಿಕೆ ಮಾಡಕ್ ಹೋಗಲ್ಲ. ಯಾಕೆ ಅಂತಂದ್ರೆ, ಇರೋದ್ರಲ್ಲಿ ಕರ್ನಾಟಕದ CM ಸಿದ್ದರಾಮಯ್ಯನವರು ಸ್ಥಿತಿವಂತರು, ಬುದ್ಧಿವಂತರು. ಅವ್ರು ಈ ತರ 3rd ಕ್ಲಾಸ್ ಕೆಲಸಗಳನ್ನ ಮಾಡಲ್ಲ. ಅವ್ರ ಕೆಳಗಡೆ ಕೆಲಸ ಮಾಡ್ತಾ ಇರುವಂತ ಮಂತ್ರಿಗಳು, ಅವ್ರ ಕೆಳಗಡೆ ಇರುವಂತ ವರ್ಗ ಏನಿದೆಯಲ್ಲ, ಅವರುಗಳು ಈ ಒಂದು ದುಷ್ಟಕೃತಿಗೆ ಕೈ ಹಾಕಿದೆ. ಬಳ್ಳಾರಿನಲ್ಲಿ 2 ಕಡೆ ಗುಂಡಾರಿಸಿದ್ರು ಸಹ, ಒಬ್ಬ ಹೆಣ ಬಿದ್ರು ಸಹ SP ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಂಡಂತ ಇದೇ ಸರ್ಕಾರ. ಇದೇ ಹೊಸಕೋಟೆ ಯಾರೋ ಅಂಬರೀಷ್ ಅಂತೆ, ಅವನು ಕಾರದ ಪುಡಿ ಹಾಕಿ ಒಬ್ಬ ವ್ಯಕ್ತಿಯನ್ನ ಮನೆಗೆ ಬಂದು ನೇಣಕಂಡು ಸತ್ತೋಗಿದ್ದಾನೆ ಅಂತ ಪೊಲೀಸ್ ಹೇಳ್ತಾರೆ.
ಇಲ್ಲ ಕೊಲೆ ಮಾಡಿದ್ದಾರೆ ಅಂತ ಮನೆಯವರು ಹೇಳ್ತಾರೆ. ಪೊಲೀಸರು ಯಾವುದೇ FIR ಇಲ್ಲ ಅನ್ನೋದೇ ಆ ವ್ಯಕ್ತಿಯನ್ನ ಟಾರ್ಚರ್ ಕೊಟ್ಟು ಕರೆದು ಪುಡಿ ಹಾಕಿ ಈ ಕೊಲೆ ಕೇಸನ್ನ ಯಾರು ತಲೆ ಕಟ್ತೀರಾ? ಯಾರು ತಲೆ ಕಟ್ತೀರಾ? ಅಥವಾ 2 ದಿವಸ ಬರೀ ಟಿವಿನಲ್ಲಿ ಬಂದು ಅದನ್ನ ಮುಚ್ಚಾಕ್ತೀರಾ? ಈ ರೀತಿ ವ್ಯಕ್ತಿಗಳನ್ನ ಕೊಲೆಗಳನ್ನ ಮಾಡುವಂತ ಕೆಲಸಕ್ಕೆ ಕರ್ನಾಟಕ ಪೊಲೀಸರು, ಬೆಂಗಳೂರು ಪೊಲೀಸರು, ಹೊಸಕೋಟೆ ಪೊಲೀಸರು ಹೋಗಿದ್ದಾರೆ ಅಂತಂದ್ರೆ, ಇಲ್ಲಿ ಅಮೃತಹಳ್ಳಿನಲ್ಲಿ ಅವನು ಯಾರೋ ಅಂಬರೀಷ್ ಅಂತ ಇನ್ಸ್ಪೆಕ್ಟರ್ ಸುಳ್ಳು ಕೇಸುಗಳನ್ನ ದಾಖಲಿಸೋದು. ಒಂದು, ನಮ್ಮಂತವ್ರ ಮೇಲೆ SC/ST ಅಟ್ರಾಸಿಟಿ ಕೇಸು. ಎರಡನೇದು ಕೃಷ್ಣ ಬೈರೇಗೌಡ ಮಿಸ್ಸಿಂಗ್ ಅಂತಂದ್ರೆ ಇಂಜಿನಿಯರ್ ಕಂಪ್ಲೇಂಟ್ ಕೊಟ್ರೆ ಅದೊಂದು ಸುಳ್ಳು ಕಂಪ್ಲೇಂಟ್. ಅಲ್ರಿ, ಬೆಂಗಳೂರಿನ ಅಂದವನ್ನ ಕೆಡಿಸಿರೋರು ಬ್ಯಾನರ್ಗಳು ಹಾಕುವಂತ ಈ ಬ್ಯಾನರ್ಗಳಲ್ಲಿರುವಂತ ರಾಜಕಾರಣಿಗಳೇ ಹೊರತು ಮಿಸ್ಸಿಂಗ್ ಫೋಟೋಗಳಂತೂ ಖಂಡಿತ ಅಲ್ಲ. ಈ ರೀತಿ ಅಕ್ರಮಕ್ಕೆ ಸಾಕ್ಷಿಯಾಗಿರುವಂತ ಈ ಕಾಂಗ್ರೆಸ್ ಸರ್ಕಾರವನ್ನ ಮುಂದೆ ಬರುವ 3 ಪಕ್ಷಗಳನ್ನ ಸೋಲಿಸಬೇಕು. ಜನರ ಧ್ವನಿಯನ್ನ ಎತ್ತಿಡಿಬೇಕಾಗತ್ತೆ. ಮುಂದೆ ಬರುವಂತ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ, ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಮತ್ತೆ GBA ಚುನಾವಣೆಗಳಲ್ಲಿ 3 ಪಕ್ಷಗಳನ್ನ ಸೋಲಿಸಿ ಇಂಡಿಪೆಂಡೆಂಟ್ ಗೆಲ್ಲಬೇಕು. ಒಂದು ಹೊಸ ರಾಜಕೀಯ ಪಕ್ಷವನ್ನ ತರಬೇಕು ಅನ್ನೋ ಪ್ರಯತ್ನದಲ್ಲಿ ನಾವು ಸಹ ಇದ್ದೇವೆ ಅಂತ ಹೇಳುತ್ತಾ, ಕಣ ಕಣದಲ್ಲೂ ಕನ್ನಡ, ನಿಲ್ಲಲಿ ಪೊಲೀಸರ ಹಟ್ಟಹಾಸ, ನಿಲ್ಲಲಿ ಪೊಲೀಸರ ಅಕ್ರಮ, ನಿಲ್ಲಲಿ ಪೊಲೀಸರ ದೌರ್ಜನ್ಯ. ಅಮಾಯಕ ಜನರನ್ನ ಬಲಿ ತೆಗೆದುಕೊಳ್ತಾ ಇದೆ ಪೊಲೀಸ್ ಇಲಾಖೆ. ಬಳ್ಳಾರಿನಲ್ಲಿ ಒಂದು ಗುಂಡಿಗೆ ಬಲಿ, ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ಟಾರ್ಚರ್ ಕೊಟ್ಟು ಸಾಯಿಸಿದ್ದಾರೆ. ಇಲ್ಲಿ ಹೊಸಕೋಟೆನಲ್ಲಿ ಒಬ್ಬ ವ್ಯಕ್ತಿಯನ್ನ ಎನ್ಕ್ವೈರಿಯನ್ನ ಹೆಸರಲ್ಲಿ ಕಾರದ ಪುಡಿ ಹಾಕಿ ಅವನ ಸಾವಿಗೆ ಹೊಸಕೋಟೆ ಪೊಲೀಸರು ಕಾರಣ ಆಗಿದ್ದಾರೆ. ಏನ್ ಮಾಡ್ತಾ ಇದೆ ಗೃಹ ಮಂತ್ರಿಗಳು? ಏನ್ ಮಾಡ್ತಾ ಇದ್ದಾರೆ ಸರ್ಕಾರ? ಬಡವರನ್ನ ಸಾಯಿಸಕ್ಕೆ ಪೊಲೀಸ್ ಇಲಾಖೆನ ಬಿಟ್ಟಿದ್ಯಾ? ಇಷ್ಟೇನಾ ದಮ್ಮು ತಾಕೋದು? ಧನ್ಯವಾದಗಳು.